ಸಿನಿಮಾದಲ್ಲಿ ಆರಂಭದಲ್ಲಿ ಹೇಳ್ತಾರೆ ಈ ಸಿನಿಮಾದಲ್ಲಿ ದಡ್ಡ ಮತ್ತೆ ಬುದ್ಧಿವಂತರು ಆಗಿದ್ರೆ ಎದ್ದೋಗ್ಲಿ ಅಂತ ಹೇಳಿ. ಅಂದ್ರೆ ಇಲ್ಲಿ ದಡ್ಡ ಅಂತ ಅನ್ಕೊಂಡಿರ್ತಕ್ಕಂಥ ನಿಜವಾದ ಬುದ್ಧಿವಂತ ಅನ್ಕೊಂಡಿರ್ತಕ್ಕಂಥ ನಿಜವಾದ ದಡ್ಡ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಸಿನಿಮಾದ ಒಂದು ತಾತ್ಪರ್ಯವನ್ನು ಆರಂಭದಲ್ಲಿ ಹೇಳೋದ್ರ ಮುಖಾಂತರ ಕ್ಲೈಮ್ಯಾಕ್ಸ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾಗ ಜನಗಳಿಗೆ ಏನ್ ಬೇಕು, ಒಂದು ಥ್ರಿಲ್ ಆಗಿರ್ಬೇಕು ಅಥವಾ ರಕ್ತ ಇದು ಪಂಚಿಂಗ್ ಡೈಲಾಗ್ಗಳು ಬೇಕು, ರಕ್ತ ಹೊಡೆದ ಬಡದಾಟಕ್ಕೆ ಸಿನಿಮಾದಲ್ಲಿ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ. ಆ ಒಂದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇನೆ ಈ ಸಿನಿಮಾಗೆ ಬಂದ್ರೆ ಸಿನಿಮಾ ಅರ್ಥ ಆಗುತ್ತೆ. ಇವತ್ತಿನ ನಾವು ಏನಾಗ್ಬೇಕು, ನಮ್ಮ ಒಂದು ಭವಿಷ್ಯ ಏನಾಗ್ಬೇಕು ಅಂತಕ್ಕಂಥದ್ದನ್ನ ಇಡೀ ಒಂದು ಭಾರತ ಸ್ಥಿತಿಗತಿ ಪರಿಸ್ಥಿತಿಯನ್ನ ಈ ಸಿನಿಮಾದಲ್ಲಿ ಕಟ್ಕೊಡುತ್ತೆ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ಉಪೇಂದ್ರ ಮಾಡಿರ್ತಕ್ಕಂಥದ್ದು. ನಿಜವಾಗ್ಲೂ ಸಿನಿಮಾ ಕೆಲವೊಬ್ರು ಹೇಳ್ತಾರೆ ಅರ್ಥ ಆಗ್ತಾ ಇಲ್ಲ ಅಂತ. ನಿಜವಾಗ್ಲೂ ತುಂಬಾ ಅರ್ಥ ಮಾಡ್ಕೊಂಡೆ ಅರ್ಥ ಆಗುತ್ತೆ ಸಿನಿಮಾ. ಏನಂತ ಹೇಳಿದ್ರೆ ಅರ್ಥ ಆಗಿರೋದ್ರೆ ಇನ್ನೊಂದ್ಸರಿ ನೋಡ್ಬೇಕು ಅಂತ ಮೊದಲನೇ ಸರಿ ಅರ್ಥ ಆಗುತ್ತೆ. ಈ ಒಂದು ಸಮಾಜದ ಸ್ಥಿತಿಗತಿ ಏನಿದೆ, ಈ ಸಮಾಜ ಒಂದೇ ಸ್ಥಾನಕ್ಕೆ ಬರ್ತಾರೆ ಡೈರೆಕ್ಟ್ರು. ಈ ಸಮಾಜ ಸ್ಥಿತಿಗತಿ ಏನಿದೆ ಒಂದೇ ಸ್ಥಾನಕ್ಕೆ ಬರ್ತಾರೆ ನೋಡ್ರಿ, ಇಡೀ ವರ್ಲ್ಡಿಗೆ ಒಂದೇ ಸ್ಥಾನಕ್ಕೆ ಬರ್ತಾರೆ. ಈ ಸಿನಿಮಾ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಈ ಸಮಾಜ ಸ್ಥಿತಿಗತಿ ಇದೆ. ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ, ರಾಜಕಾರಣಿಗಳು ನಮ್ಮನ್ನು ತುಳಿತ ಕುಬ್ಜರನ್ನ ಮಾಡಿದ ಅಂತ ಸಿಂಬಾಲಿಕ್ ತೋರಿಸಿದ್ದಾರೆ. ಇಡೀ ಸಿನಿಮಾ ಹೋಗ್ತಾ ಸಿಂಬಾಲಿಕ್ ಆಗಿ ಒಂದು ಸಾಂಕೇತಿಕ ತೋರಿಸಿರ್ತಕ್ಕಂಥದ್ದು ಜನ ಅರ್ಥ ಮಾಡ್ಕೋಬೇಕು. ತುಂಬಾ ಅದ್ಭುತ ಸಿನಿಮಾ ನೋಡಿ ಎಲ್ಲರೂ ಈ ಸಿನಿಮಾನ ಎಲ್ಲರೂ ಪ್ರತಿಯೊಬ್ಬರು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.